ರಾಗಿ ತಿಂದವನು ನಿರೋಗಿ ಅಂತ ಅಂತಾರೆ. ಯಾಕೆ ಗೊತ್ತಾ? ಅದರಲ್ಲಿರೋ ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ. ರಾಗಿ ಹೈ ಇನ್ ಪ್ರೋಟೀನ್, ಹೈ ಇನ್ ಫೈಬರ್, ಗುಡ್ ಫಾರ್ ಡಯಾಬಿಟಿಕ್ ಪೇಷಂಟ್ಸ್, ಗುಡ್ ಫಾರ್ ಟಾಡ್ಲರ್ಸ್, ಗುಡ್ ಫಾರ್ ಹಾರ್ಟ್, ಯಾಕಂದರೆ ಅದರಲ್ಲಿ ಮ್ಯಾಗ್ನೀಷಿಯಮ್ ಇರುತ್ತೆ ಆ್ಯಂಡ್ ರಿಲೀವ್ಸ್ ಕಾನ್ಸ್ಟಿಪೇಷನ್. ಸರಿ, ಬೆನಿಫಿಟ್ಸ್ ನೋಡಿದ ಸಾಕು, ರಾಗಿ ರೊಟ್ಟಿನ ಹೇಗೆ ಮಾಡ್ತಾರಂತ ನೋಡೋಣ ಬನ್ನಿ. ರಾಗಿ ರೊಟ್ಟಿ ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲಲ್ಲಿ 2 ಕಪ್ಪಷ್ಟು ರಾಗಿ ಹಿಟ್ಟು. ಇಲ್ಲಿ ನಾವು 3 ಜನಕ್ಕೆ 2 ಕಪ್ಪಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀವಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದನ್ನು ನೋಡಿಕೊಂಡು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು. 1 ಗ್ಲಾಸ್ ನೀರು, 1 ಮೀಡಿಯಂ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಕರಿಬೇವು ಸೊಪ್ಪು, ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡ ಕೊತ್ತಂಬರಿ ಸೊಪ್ಪು, 1 ಚಿಕ್ಕದಾಗಿ ಹೆರೆದಿಟ್ಕೊಂಡ ಕ್ಯಾರೆಟ್, 3 ರಿಂದ 4 ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವ ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ ಜೀರಿಗೆ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ 1 ಚಿಕ್ಕ ಪಾತ್ರೆ ಕಾಯಲು ಇಟ್ಟು ಅದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕಿ, ನೀರು ಫುಲ್ ಬಾಯ್ಲ್ ಆದ ನಂತರ ಗ್ಯಾಸ್ ಆಫ್ ಮಾಡಿ. ಈಗ ರಾಗಿ ಹಿಟ್ಟು ತಗೊಂಡಿರುವ ಬೌಲ್ನಲ್ಲಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ಈಗ ಕುದಿಸಿಕೊಂಡ ನೀರನ್ನು ಹಾಕಿ ಮತ್ತೆ ಚೆನ್ನಾಗಿ ಕಲಿಸಿ. ಕುದಿಸಿದ ನೀರು ಏನಕ್ಕೆ ಹಾಕೋಬೇಕಂದ್ರೆ ರಾಗಿ ಹಿಟ್ಟಲ್ಲಿ ಜಿಗಿ ಇರೋದಿಲ್ಲ. ಹಿಟ್ಟು ಗಟ್ಟಿ ಅನಿಸಿದ್ರೆ ನಾರ್ಮಲ್ ವಾಟರ್ ಹಾಕೊಳ್ಳಿ. ಕಲಿಸ್ಕೊಂಡ ಹಿಟ್ಟು ಈ ವಿಡಿಯೋಲಿ ತೋರಿಸಿರೋ ಥರ ಸಾಫ್ಟ್ ಆಗಿ ಇದ್ರೆ ಪರ್ಫೆಕ್ಟ್. ಈಗ ಒಂದು ಹಂಚಿನಲ್ಲಿ ಆಯಿಲ್ ಗ್ರೀಸ್ ಮಾಡಿ ಕಲಿಸಿಕೊಂಡಿರುವ ಹಿಟ್ಟಿನಿಂದ 1 ಸಣ್ಣ ಉಂಡೆಯನ್ನು ತೆಗೆದುಕೊಂಡು ತೆಳುವಾಗಿ ತಟ್ಟಿ. ಮಧ್ಯದಲ್ಲಿ 1 ಹೋಲ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಮಾಡಿದ್ರೆ ರಾಗಿ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಗ್ಯಾಸ್ ಆನ್ ಮಾಡಿ ಹಂಚನ್ನು ಇಟ್ಟು ಇದನ್ನು ಚೆನ್ನಾಗಿ ಬೇಯುವವರೆಗೂ ಮುಚ್ಚಳ ಮುಚ್ಚಿಡಿ. ಇದು ಬೇಯಕ್ಕೆ 1 ರಿಂದ 1.5 ನಿಮಿಷ ಆಗುತ್ತೆ. ಆಮೇಲೆ ಮುಚ್ಚಳ ತೆಗೆದು ರೊಟ್ಟಿಯನ್ನು ತಿರುಗಿಸಿ ಸ್ವಲ್ಪ ಎಣ್ಣೆ ಹಚ್ಚಿ ಈ ಸೈಡ್ ಕೂಡ ಚೆನ್ನಾಗಿ ಬೇಯಿಸಿಕೊಳ್ಳಿ. ಹೀಗೆ ಮಾಡಿದರೆ ಬಿಸಿ ಬಿಸಿಯಾದ ರಾಗಿ ರೊಟ್ಟಿ ಸವಿಯಲು ಸಿದ್ಧ. ಇದನ್ನು ತುಪ್ಪ ಮತ್ತು ಉಪ್ಪಿನಕಾಯಿ ಅಥವಾ ಕಾಯಿ ಚಟ್ನಿ ಜೊತೆ ತಿಂದರೆ ಅದರ ಮಜಾನೇ ಬೇರೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.